Hello students, welcome back to Vignan Academy. Vignan Academy ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವಿಡಿಯೋ ನಂಬರ್ 6 ಆಫ್ ಗ್ರಾವಿಟೇಷನ್. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಗ್ರಾವಿಟೇಷನ್ ಫೀಲ್ಡ್ ಡ್ಯೂ ಟು ಹೋಲೋಸ್ಪಿಯರ್ ಅಂಡ್ ಎ ಸಾಲಿಡ್ ಸ್ಪಿಯರ್. ಹೋಲೋಸ್ಪಿಯರ್ ಅಂದ್ರೆ ಏನು, ಸಾಲಿಡ್ ಸ್ಪಿಯರ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂತಾ ಇದೀನಿ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಎ ಸ್ಮಾಲ್ ಎಕ್ಸಾಂಪಲ್. ಹೋಲೋಸ್ಪಿಯರ್ ಅಂದ್ರೆ ಮೇಲ್ಗಡೆ ಒಂದು ಸ್ಪೆರಿಕಲ್ ಶೇಪ್ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್, ಮೇಲ್ಗಡೆ ಮಾತ್ರ ಮಾಸ್ ಇರುತ್ತೆ, ಒಳಗಡೆ ಕ್ಯಾವಿಟಿ ಇರುತ್ತೆ. ಎಕ್ಸಾಂಪಲ್ ಪಾನಿಪುರಿ ಶೆಲ್ ನೋಡಿದ್ರೆ ಅಂದ್ರೆ ಮೇಲ್ಗಡೆ ಮಾತ್ರ ಮೆಟೀರಿಯಲ್ ಇರುತ್ತೆ, ಇನ್ಸೈಡ್ ಪೂರ್ತಿ ಖಾಲಿ ಇರುತ್ತೆ. ಅಂತ ಅದು ಸ್ಪೆರಿಕಲ್ ಶೇಪಲ್ಲಿ ಇದ್ರೆ ವಿ ಕಾಲ್ ದಟ್ ಆಸ್ ಎ ಹೋಲೋ ಸ್ಪೆರಿಕಲ್ ಶೆಲ್. ಸೊ ಅನದರ್ ಎಕ್ಸಾಂಪಲ್ ಟೆನ್ನಿಸ್ ಬಾಲ್, ಮೇಲೆ ಮಾತ್ರ ಒಂದು ಲೇಯರ್ ಇರುತ್ತೆ ಯೂನಿಫಾರ್ಮ್ ಆಗಿ ಆ್ಯಂಡ್ ಒಳಗಡೆ ಪೂರ್ತಿ ಕ್ಯಾವಿಟಿ ಇರುತ್ತೆ. ಸೊ ಕಮಿಂಗ್ ಟು ದ ಸಾಲಿಡ್ ಸ್ಪಿಯರ್. ಸೊ ಎಕ್ಸಾಂಪಲ್ ಸಾಲಿಡ್ ಸ್ಪಿಯರ್ ಅಂದರೆ ಸ್ಪಿಯರ್ ಶೇಪ್ ಇರಬೇಕು, ಒಳಗಡೆ ಏನು ಕ್ಯಾವಿಟಿ ಇರಬಾರ್ದು, ಸೊ ಪೂರ್ತಿ ಮ್ಯಾಟರ್ ಇರಬೇಕು ಅದರಲ್ಲಿ, ಅಂಥದನ್ನು ನಾವು ಸಾಲಿಡ್ ಸ್ಪಿಯರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಇಫ್ ರಾಗಿ ಬಾಲ್ ಈಸ್ ಮೇಡ್ ಅಪ್ ಇನ್ ಎ ಪರ್ಫೆಕ್ಟ್ ಸ್ಪೆರಿಕಲ್ ಶೇಪ್, ರಾಗಿ ಮುದ್ದೆ ಒಂದು ರೌಂಡಾಗಿ ಮಾಡಿದ್ರೆ ಅದೇ ಸಾಲಿಡ್ ಸ್ಪಿಯರ್. ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಅ ಶಾರ್ಟ್ ಪುಟ್, ಎಸಿತಿರಲ್ಲ ಅದ್ರ ಒಳಗಡೆ ಯಾವುದೇ ಕ್ಯಾವಿಟಿ ಇರಲ್ಲ, ಹಾಗಾಗಿ ಅದು ಸಾಲಿಡ್ ಸ್ಪಿಯರ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ. ನಿಮ್ಗೆ ಏನಾದರೂ ನೋಟ್ಸ್ ಬೇಕಾದರೆ ಗೋ ಟು ವಿಜ್ಞಾನ್ ಅಕಾಡೆಮಿ and download the PDF notes. You can find it over there. So today's topic, first topic is gravitational field due to a hollow sphere. Write down gravitational field due to a hollow sphere. Due to a hollow sphere. ಸೊ ಒಂದು ಹೋಲೋ ಸ್ಪಿಯರ್ನ ಕನ್ಸಿಡರ್ ಮಾಡೋಣ. ಲೆಟ್ ಮೀ ಕನ್ಸಿಡರ್ ಎ ಹೋಲೋ ಸ್ಪಿಯರ್ ಆಫ್ ರೇಡಿಯಸ್ ಆರ್. ಇದರ ರೇಡಿಯಸ್ ಆರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊತಿದ್ದೀನಿ. ದ ಮಾಸ್ ಆಫ್ ದಿಸ್ ಹೋಲೋ ಸ್ಪಿಯರ್ ಇಸ್ ಕ್ಯಾಪಿಟಲ್ ಎಮ್. The mass of the hollow sphere is capital M and the radius R is the radius of this hollow sphere. So ಇಲ್ಲಿ ಇನ್ನೊಂದು assumption ಇದೆ. ಸೊ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಯೂನಿಫಾರ್ಮ್ ಮಾಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಅಂದರೆ ಇಲ್ಲಿ ಏನು ಥಿಕ್ನೆಸ್ ಇರುತ್ತೆ, ಇಲ್ಲಿ ಅದೇ ಥಿಕ್ನೆಸ್ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ, ಎಲ್ಲ ಕಡೆ ಅದು ಸೇಮ್ ಥಿಕ್ನೆಸ್ ಹೊಂದಿರತಕ್ಕಂಥ hollow spherical shell ಆಗಿರುತ್ತೆ. ದಟ್ ಈಸ್ ಅ ಒನ್ ಅಸಂಪ್ಷನ್ ಹಿಯರ್. ಸೊ ಪೂರ್ತಿ ಮಾಸ್ ಎಷ್ಟಿದೆ, M ಇದೆ. Now let me consider three cases. ಒಂದು, a point which is outside the hollow sphere, and a point on the sphere, and point inside the hollow sphere. See, ಮೂರು ಡಿಫ್ರೆಂಟ್ ಕೇಸಸ್ಗೆ ಯಾವ ಥರ ಗ್ರಾವಿಟೇಷನಲ್ ಫೀಲ್ಡ್ ಇರುತ್ತೆ ಅಂತ ಅಸ್ಯೂಮ್ ಮಾಡೋಣ. ಲೆಟ್ ಅಸ್ ಸಿ. ಸೊ ಫಸ್ಟ್ ಕೇಸ್ outside the shell at a distance r from center of shell. ಸೊ ಶೆಲ್ಲಿಂದ ಆ ಡಿಸ್ಟೆನ್ಸಲ್ಲಿ ಯಾವುದೋ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ. ಸೊ ಈಗ ಈ ಪಾಯಿಂಟಲ್ಲಿ ಎಷ್ಟು ಗ್ರಾವಿಟೇಷನಲ್ ಫೀಲ್ಡ್ ಇರುತ್ತೆ ಅಂದರೆ, ದ ಫೀಲ್ಡ್ ಡ್ಯೂ ಟು ದಿಸ್ ಸ್ಪೆರಿಕಲ್ ಶೆಲ್ ಆಫ್ ಮಾಸ್ ಎಮ್ ಅಟ್ ಎ ಪಾಯಿಂಟ್ ಪಿ ಈಸ್ ಗಿವೆನ್ ಆಸ್ -g ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಅಂದರೆ ಈ ಪೂರ್ತಿ ಮಾಸ್ ಸೆಂಟರಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಬೇಕಾದ್ರೆ ಈಕ್ವಲೆಂಟ್ ಆಗಿ ಈ ಪೂರ್ತಿ ಮಾಸ್ ಸೆಂಟರಲ್ಲಿ ಇದೆ. ಸೊ ಅಲ್ಲಿಂದ ಈ ಪಾಯಿಂಟಲ್ಲಿ ಎಷ್ಟು ಗ್ರಾವಿಟೇಷನ್ ಫೀಲ್ಡ್ ಇರುತ್ತೆ ಅಂದರೆ -gm ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ನೋಡಿ, ಇಲ್ಲಿ ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಕಮ್ಮಿ ಆಗ್ತಾ ಇರುತ್ತೆ. So minus indicates if r vector is taken positive side, then the field is directed towards the center. So ಈ ಕಡೆಗೆ ಫೀಲ್ಡ್ ಇರುತ್ತೆ. ದಟ್ ಈಸ್ ಅ ಗ್ರಾವಿಟೇಷನಲ್ ಫೀಲ್ಡ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್. ಸೊ ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಈ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ವೇರ್ ಡಸ್ ದ ಫೀಲ್ಡ್ ಇಸ್ ಝೀರೋ, ಎಲ್ಲಿ ಫೀಲ್ಡ್ ಝೀರೋ ಆಗುತ್ತೆ, ಅಟ್ ಎ ಡಿಸ್ಟೆನ್ಸ್ ವೇರ್ ಪಾಯಿಂಟ್ ಈಸ್ ಅಟ್ ಇನ್ಫಿನಿಟಿ. ಸೊ ಇಲ್ಲಿಂದ ಇನ್ಫಿನಿಟಿಗೆ ಹೋಗಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಸ್ಮಾಲ್ ಆರ್ ಆಗುತ್ತೆ. ಸೊ ಆವಾಗ ಫೀಲ್ಡ್ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಸೆಕೆಂಡ್ ಕೇಸ್ on the surface. So this is outside. ಇದು ಔಟ್ಸೈಡ್ ಆಗಿರುತ್ತೆ. ಔಟ್ಸೈಡ್ ಇಟ್ ಈಸ್ ವೇರಿಯಬಲ್, ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ರೆ ಫೀಲ್ಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅಟ್ ಎ ಪಾಯಿಂಟ್, ನೆಕ್ಸ್ಟ್ ಕೇಸ್, ಅಟ್ ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ಶೆಲ್. ಸೊ ನಾವು ಮಾತಾಡ್ತಿರೋದು ಹೋಲೋ ಸ್ಪಿಯರ್. ಇದನ್ನ ಬೇಕಾದ್ರೆ ಶೆಲ್ ಅಂತಾನೂ ಕರಿತೀವಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಶೆಲ್. ಪಾನಿಪುರಿ ಶೆಲ್ ಥರ ಇರುತ್ತಲ್ಲ ಹೋಲೋ ಸ್ಪಿಯರ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಪಾನಿಪುರಿ ಶೆಲ್ ಅಲ್ಲ, ಬರೀ ಶೆಲ್. ಓಕೆ, ಸೊ ಅಟ್ ಎ ಪಾಯಿಂಟ್ ಆನ್ ದ ಸರ್ಫೇಸ್. ಈಗ ಈ ಸರ್ಫೇಸ್ ಮೇಲೆ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನು ಎರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಂಡ್ರೆ. ಸೊ ಈಗ ಪಾಯಿಂಟ್ ಮೇಲೆ ನಾನೇನಾದರೂ ಪಾಯಿಂಟ್ ಮೇಲೆ ಈ ಸರ್ಫೇಸ್ ಮೇಲೆ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿದೆ. ಈಗ ಇಲ್ಲಿ ಫೀಲ್ಡ್ ಎಷ್ಟಿರುತ್ತೆ ಅಂದರೆ,
ಇಟ್ ಈಸ್ ಆಸ್ ಇಫ್ ದ ಎಂಟೈರ್ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್. ಅಂದರೆ ಈ ಪೂರ್ತಿ ಮಾಸ್ ಸೆಂಟರಲ್ಲಿ ಇದ್ದು ಈ ಡಿಸ್ಟೆನ್ಸಲ್ಲಿ ಫೀಲ್ಡ್ ಎಷ್ಟಿರುತ್ತೆ ಅದೇ ಥರ ಇಲ್ಲೂ ಕೂಡ ಬಿಹೇವ್ ಮಾಡುತ್ತೆ. ದ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇನ್ ದ ಸೆಕೆಂಡ್ ಕೇಸ್ ಅಟ್ ಎ ಪಾಯಿಂಟ್ ಆನ್ ದ ಸರ್ಫೇಸ್ ಇಸ್ ಗಿವನ್ ಬೈ -g capital M divided by capital R square, where R is the radius of the spherical shell. ಅರ್ಥ ಆಯ್ತಾ? ಸೊ ಹೊರಗಡೆ ವೇರಿಯೇಬಲ್. ಸೊ ಇಲ್ಲಿ ಯಾವುದೇ ಪಾಯಿಂಟ್ ತಗೊಳ್ಳಿ ಸ್ಪೆರಿಕಲ್ ಶೆಲ್ ಮೇಲೆ, ಈ ಪಾಯಿಂಟ್ ತಗೊಳ್ಳಿ ಅಥವಾ ಈ ಪಾಯಿಂಟ್ ತಗೊಳ್ಳಿ, ಇಟ್ ವಿಲ್ ಬಿ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ಆನ್ ಸರ್ಫೇಸ್. ಯಾವುದೇ ಪಾಯಿಂಟ್ ತಗೊಳ್ಳಿ ಸರ್ಫೇಸ್ ಮೇಲೆ ಅದರ ವ್ಯಾಲ್ಯೂ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಈಸ್ ದ ಗ್ರಾವಿಟೇಷನಲ್ ಫೀಲ್ಡ್ at a point on the surface of the hollow spherical shell. So now let me consider a point inside. ಈಗ ಯಾವುದೋ ಒಂದು ಪಾಯಿಂಟ್ನ ಇನ್ಸೈಡ್ ಕನ್ಸಿಡರ್ ಮಾಡ್ತೀನಿ. At a point inside at a distance of small r from the center of the spherical shell. So small r ಕಾಣಿಸ್ತಿದೆಯಾ? This is a small r distance from center to the given point. ಈಗ ಪಾಯಿಂಟ್ ಒಳಗಡೆ ಕನ್ಸಿಡರ್ ಮಾಡಿದ್ದೀನಿ. Now the gravitational field at this point which is inside is 0. So third case, at a point inside the shell, EP is equals to 0. Very, very important. The gravitational field inside is 0. Inside. So, ಹೇಗೆ 0 ಆಯಿತು? You will come to know. So, let me consider on general point na consider ಮಾಡ್ತೀನಿ. First special case ಗೆ prove ಮಾಡ್ತೀನಿ. So, again, this is a spherical shell of mass capital M and the radius capital R. ಈಗ ಸೆಂಟರಲ್ಲಿ ನಾನು ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ನಾನೀಗ ಸದ್ಯಕ್ಕೆ ಸೆಂಟರ್ ಹೇಳ್ತೀನಿ, ಆಮೇಲೆ ಬೇರೆ ಕಡೆ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಈಗ ಸೆಂಟರಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಇಲ್ಲಿ ಪಾಯಿಂಟ್ ಮಾಸ್ ಇದೆಯಾ ಮೇಲ್ಗಡೆ, ಇದೇನು ಮಾಡುತ್ತೆ? ಫೀಲ್ಡು ಈ ಕಡೆಗೆ ಕ್ರಿಯೇಟ್ ಮಾಡುತ್ತೆ. ದ ಫೀಲ್ಡ್ ಕ್ರಿಯೇಟೆಡ್ ಬೈ ದಿಸ್ ಮಾಸ್ ವಿಲ್ ಬಿ ಅಪ್ಸೈಡ್. ಅದೇ ಥರ ಡಯಾಗ್ನಲಿ ಆಪೋಸಿಟ್ ಇಲ್ಲೊಂದಿರುತ್ತಲ್ಲ, ಸೊ ಇದೇನು ಮಾಡುತ್ತೆ? ಈಕ್ವಲ್ ಫೀಲ್ಡ್ನ ಈ ಕಡೆ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಅಗೇನ್ ಇಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಮಾಸು ಈ ಕಡೆ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ, ಅದೇ ಥರ ಈ ಕಡೆ ಕ್ರಿಯೇಟ್ ಮಾಡುತ್ತೆ. ಈ ಪಾಯಿಂಟ್ ಮಾಸ್ ಇಲ್ಲಿರ್ತಕ್ಕಂಥದ್ದು ಈ ಕಡೆ ಕ್ರಿಯೇಟ್ ಮಾಡುತ್ತೆ. ಈ ಪಾಯಿಂಟ್ ಮಾಸ್ ಏನು ಮಾಡುತ್ತೆ? ಈ ಕಡೆ ಕ್ರಿಯೇಟ್ ಮಾಡುತ್ತೆ, ಇದು ಈ ಕಡೆ ಕ್ರಿಯೇಟ್ ಮಾಡುತ್ತೆ, ಇಲ್ಲಿರ್ತಕ್ಕಂಥ ಪಾಯಿಂಟ್ ಮಾಸ್. ಅದೇ ಥರ ದೆರ್ ಆರ್ n ನಂಬರ್ ಆಫ್ ಫೀಲ್ಡ್ಸ್ ವಿಚ್ ಆರ್ ಡಯಾಗ್ನಲಿ ಆಪೋಸಿಟ್ ಟು ಈಚ್ ಅದರ್. ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ದ ನೆಟ್ ಫೀಲ್ಡ್ ಅಟ್ ದ ಸೆಂಟರ್ ಇಸ್ 0. ನಂಗೆ ಗೊತ್ತು ನಿಮ್ಗೆ ಏನು ಡೌಟ್ ಬಂದಿದೆ, ಸೆಂಟರಲ್ಲೇನೋ 0 ಬಂತು, ಬಟ್ ಇಫ್ ಐ ಕನ್ಸಿಡರ್ ಅ ಪಾಯಿಂಟ್ ಸಮ್ವೇರ್ ಹಿಯರ್, ಇಲ್ಲೇನೋ 0 ಆಯಿತು, ಇದಕ್ಕಿದು ಬ್ಯಾಲೆನ್ಸ್ ಆಯಿತು, ಇದಕ್ಕಿದು ಬ್ಯಾಲೆನ್ಸ್ ಆಯಿತು, ಇದಕ್ಕೆ ಇದು ಬ್ಯಾಲೆನ್ಸ್ ಆಯಿತು, ನೆಟ್ ಫೀಲ್ಡ್ ಏನಾಯಿತು? 0 ಆಯಿತು. ಬಟ್ ವಾಟ್ ಇಫ್ ವಿ ಕನ್ಸಿಡರ್ ಎ ಪಾಯಿಂಟ್ ಸಮ್ವೇರ್ ಹಿಯರ್, ಸೊ ಇದು ನೋಟ್ ಮಾಡಿದ್ರೆ ಅಟ್ ದ ಸೆಂಟರ್ ಇಸ್ 0, gravitational field at the center is 0. So now again ಮಾಡೋಣ ಅಂದರೆ ಲೆಟ್ ಮೀ ಕನ್ಸಿಡರ್ ಎ ಪಾಯಿಂಟ್ ವಿಚ್ ಈಸ್ ನಿಯರ್ ಟು ಒನ್ ಆಫ್ ದ ಸರ್ಫೇಸ್. ಈಗ ಹೇಳ್ತೀನಿ ಇಲ್ಲಿ ಕೂಡ ಫೀಲ್ಡ್ ಜಾಸ್ತಿ ಇದೆ, 0 ಇದೆ ಅಂತ ಹೇಳ್ತೀನಿ. ಸೊ ಅದು ಹೇಗೆ ಸಾಧ್ಯ? ಇದಕ್ಕೇನೋ ಮಾಸ್ ತುಂಬ ಹತ್ತಿರ ಇದೆ, ಡಿಸ್ಟೆನ್ಸ್ ಕಮ್ಮಿ ಇದೆ. ಸೊ ಈಗ ಇದೇನು ಮಾಡುತ್ತೆ? ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ, ದಟ್ ಈಸ್ ಅಪ್ವರ್ಡ್ ಫೀಲ್ಡ್ ಇಸ್ ಕ್ರಿಯೇಟೆಡ್. ಹೌದಾ? ಸೊ ವಾಟ್ ಈಸ್ ದ ಈಕ್ವೇಶನ್ ಫಾರ್ ಫೀಲ್ಡ್? E delta E is equals to -g dm delta m divided by r square. R is the distance between them. So ಇದು ಈ ಡಿಸ್ಟೆನ್ಸ್ನ ಇಲ್ಲಿಂದ ಈ ಡಿಸ್ಟೆನ್ಸ್ನ r1 ಅಂತ ಕರಿತೀನಿ. ಒಂಚೂರು ಸ್ವಲ್ಪ ದೊಡ್ಡದಾಗಿ ಬರೀತೀನಿ ಡಯಾಗ್ರಾಮ್. Let me consider a point at a distance small r1 from the upper end and a small r2 from the lower end. ಇಲ್ಲಿಂದ ಇಲ್ಲಿಗೆ r2 ಇದೆ, ಇಲ್ಲಿಂದ ಇಲ್ಲಿಗೆ r1 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಈ ಡಿಸ್ಟೆನ್ಸು r2. ಈಗ ಇಲ್ಲಿ ಈ ಪಾಯಿಂಟ್ ಮಾಸ್ ಇಂದ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ದಟ್ ವಿಲ್ ಬಿ ಅಪ್ ಸೈಡ್. ಹೌದಾ? dm into g divided by r1 square. ಈಗ ಈ ಡಿಸ್ಟೆನ್ಸ್ ಏನೋ ದೂರ ಆಯಿತು. ಈಗ ಇಲ್ಲೊಂದು ಮಾಸ್ ಇದೆ ಡಯಾಗ್ನಲಿ ಆಪೋಸಿಟ್, ಬಟ್ ಡಿಸ್ಟೆನ್ಸ್ ದೂರ ಆಯಿತು, ಫೀಲ್ಡ್ ಏನಾಯಿತು? ಕಮ್ಮಿ ಆಯಿತು. ಬಟ್ ಪ್ರಾಬ್ಲಮ್ ಏನಂದರೆ ಈ ಓವರ್ ಆಲ್ ಸೆಕ್ಷನ್ನ ತಗೊಂಡಾಗ ಮೇಲ್ಗಡೆ ಕಮ್ಮಿ ಮಾಸ್ ಇದೆ, ಮೇಲ್ಗಡೆ ಕಮ್ಮಿ ಮಾಸ್ ಇದೆ, ಈ ಪಾಯಿಂಟ್ಗಿಂತ ಕೆಳಗಡೆ ಜಾಸ್ತಿ ಮಾಸ್ ಇದೆ. ಅಂದರೆ ಈ ಟರ್ಮ್ ಏನು ಈ ಫ್ಯಾಕ್ಟರ್ನ ಇನ್ಕ್ರೀಸ್ ಮಾಡ್ತಿದೆ, ದಟ್ ವಿಲ್ ಬಿ ಕ್ಯಾನ್ಸಲ್ಡ್ ಬೈ ದ ಮಾಸ್ ಟರ್ಮ್. ಅಫ್ಕೋರ್ಸ್ ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇದೆ, ಫೀಲ್ಡ್ ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಿ. ಬಟ್ ಏನಾಗ್ತದೆ, ಇದಕ್ಕಿಂತ ಕೆಳಗಡೆ ಜಾಸ್ತಿ ಪಾಯಿಂಟ್ಸ್ ಇದೆಯಲ್ಲ, ಇದರ ಎಫೆಕ್ಟ್ ಏನು ಮಾಡುತ್ತೆ? ಇದು ಕ್ಯಾನ್ಸಲ್ ಮಾಡುತ್ತೆ. ಹಾಗಾಗಿ ವೇರ್ ಎವರ್ ಯು ಕನ್ಸಿಡರ್ ದ ನೆಟ್ ಫೀಲ್ಡ್ ಇನ್ಸೈಡ್ ವಿಲ್ ಬಿ 0. ದ ಫೀಲ್ಡ್ ಇನ್ಸೈಡ್ ಈಸ್ 0. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ದ ಫೀಲ್ಡ್ ಇನ್ಸೈಡ್ ಈಸ್ 0.
ಸೊ ಎಂಥ ಸ್ಪಿಯರು? ಯೂನಿಫಾರ್ಮ್ ಹ್ಯಾಲೋ ಸ್ಪೆರಿಕಲ್ ಶೆಲ್. ಬಿ ಕೇರ್ಫುಲ್, ದಿಸ್ ಈಸ್ ಆಫ್ ದ ಯೂನಿಫಾರ್ಮ್ ಹಾಲೋ ಸ್ಪಿಯರ್. ನೆಕ್ಸ್ಟ್ ಬರುತ್ತೆ ಅನ್ಯೂನಿಫಾರ್ಮ್ ಆಗಿದ್ರೆ ಇದು ಈಕ್ವೇಟ್ ಮಾಡೋಕ್ಕಾಗಲ್ಲ. ಸೊ ವಿ ವಿಲ್ ಕಮ್ ಟು ನೋ. ಸೊ ನೋಟ್ ಡೌನ್ ದಿಸ್ ಒನ್. ಸೊ ಇದ್ರ ಗ್ರಾಫ್ ನೋಡೋಣ ಯಾವ ಥರ ವೇರಿ ಆಗುತ್ತೆ. ಲೆಟ್ ಅಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಈ ಡಯಾಗ್ರಾಮ್ನ ರಿಮೂವ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ರಿಮೂವ್. 3 2 1 0 ಡನ್. ಈಗ ಒಂದು ಹೋಲೋ ಸ್ಪಿಯರ್ನ ಕನ್ಸಿಡರ್ ಮಾಡ್ತೀನಿ ಲೈಕ್ ದಿಸ್. ಸೇಮ್ ಥಿಂಗ್ನ ಸ್ಮಾಲ್ ಡಯಾಗ್ರಾಮ್ ಬರ್ತೀನಿ. ಇಲ್ಲೊಂದು ಗ್ರಾಫ್ ಬರೀಬೇಕಾಗತ್ತೆ. ಸೊ ಈಗ ಇದು ಸೆಂಟರ್ ಆಗಿದೆ. ಸೆಂಟರಿಂದ ನಾನು ದೂರ ಹೋಗ್ತಿದ್ರೆ ಫೀಲ್ಡ್ ಏನಾಗತ್ತೆ ಅಂತ ಒಂದು ಗ್ರಾಫ್ನ ಪ್ಲಾಟ್ ಮಾಡೋಣ. ದಟ್ ಈಸ್ ಗ್ರಾಫ್ ಆಫ್ ವೇರಿಯೇಷನ್ ಆಫ್ ಫೀಲ್ಡ್. ನಾನು ಓನ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ನಾನು ಓನ್ಲಿ ಈ ಟರ್ಮ್ನ ಕನ್ಸಿಡರ್ ಮಾಡಿ ನಾನು ಡಯಾಗ್ರಾಮ್ನ ಬರಿತಿದ್ದೀನಿ. ಸೊ ಲೆಟ್ ಮೀ ಕನ್ಸಿಡರ್ in y-axis I have taken the gravitational field, magnitude of gravitational field, to be specific, magnitude of gravitational field, and in x-axis the distance, radial distance. ಈಗ ಸೆಂಟರ್ ಇಂದ ನಾನು ದೂರ ಹೋಗ್ತೀನಿ. So this is a center. If I increase the distance from the center, what is the field? Field ಏನಾಗಿದೆ? 0 ಆಗೇ ಇದೆ, ಹೌದಾ? ಇಟ್ ಈಸ್ 0, ಸ್ಟಿಲ್ 0. ಇನ್ಸೈಡ್ ಇರೋವರೆಗೂ 0 ಇದೆ. ಈಗ ನಾನೇನಾದರೂ ಪಾಯಿಂಟ್ನ ಆನ್ ದ ಸರ್ಫೇಸ್ ತಗೊಂಡ್ರೆ ಸಡನ್ಲಿ ದ ಗ್ರಾವಿಟೇಷನಲ್ ಫೀಲ್ಡ್ ಹ್ಯಾಸ್ ಹೈಕ್ಡ್. ಎಲ್ಲಿ ಇದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ದಟ್ ಈಸ್ ಗಿವೆನ್ ಬೈ G capital M divided by R square. That is the field on the surface. ಈ ಡಿಸ್ಟೆನ್ಸ್ ಎಷ್ಟಾಗಿದೆ? ಸ್ಮಾಲ್ r is equal to radius of the spherical shell. ಸೊ 0 ಇತ್ತು ಇನ್ಸೈಡು. ಸೆಂಟರ್ ಇಂದ ನಾನು ಮೂವ್ ಆಗ್ತಾ ಇದೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಫೀಲ್ಡ್ 0ನೇ ಇದೆ ಇನ್ಸೈಡ್. ಸಡನ್ ಆಗಿ ನಾನು ಸರ್ಫೇಸ್ ಮೇಲೆ ಹೋದಾಗ ವಾಟ್ ಎ ಡಿಸ್ಟೆನ್ಸ್ r is equal to capital R, the gravitational field become, ಇಲ್ಲೇನಾಯಿತು? G capital M divided by R square ಆಯಿತು. ಮತ್ತೆ ಆಚೆಗೆ ಹೋದರೆ when r further increases, the gravitational field is proportional to r square. ನೋಡಿ ಇಲ್ಲಿ ಈ ಡಿಸ್ಟೆನ್ಸ್ ದೂರ ಹಾಕ್ತೀರಾ ಅಂದರೆ ಫೀಲ್ಡ್ ಏನಾಗ್ತಾ ಇದೆ? ಕಮ್ಮಿ ಆಗ್ತಾ ಇದೆ. ಸೊ ಇಟ್ ಈಸ್ ಲೈಕ್ ದಿಸ್. E is proportional to r square. ಒಳಗಡೆ E is equals to 0. So on the surface ಈ ವ್ಯಾಲ್ಯೂ ಏನಾಗಿರುತ್ತೆ? E is equals to gm divided by r square. ಸೊ ನೋಟ್ ಮಾಡ್ಕೊಳ್ಳಿ, ದಿಸ್ ಇಸ್ ಅ ವೇರಿಯೇಷನ್ ಆಫ್, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ ಈ ಮ್ಯಾಕ್ಸಿಮಮ್. ವಾಟ್ ಈಸ್ ಅ ಮ್ಯಾಕ್ಸಿಮಮ್ ಫೀಲ್ಡ್ ದಟ್ ಎ hollow spherical shell can create? That is given by gm divided by r square. ಒಳಗಡೆ ಬಂದರೆ 0 ಇದೆ, ದೂರ ಹೋದರೆ ಕಮ್ಮಿ ಆಗುತ್ತೆ. ಮ್ಯಾಕ್ಸಿಮಮ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಆನ್ ದ ಸರ್ಫೇಸ್. ಮ್ಯಾಕ್ಸಿಮಮ್ ಫೀಲ್ಡ್ ಈಸ್ at surface of shell. Surface of the shell. Make a note on this one. Note ಮಾಡ್ಕೊಳ್ಳಿ. I am going to remove this. 3 2 1 done. ಸೊ ಇದು ನಾನು ಮಾತಾಡಿದ್ದು ಎಷ್ಟೊತ್ತು? ಯೂನಿಫಾರ್ಮ್ ಶೆಲ್ ಅಂದರೆ ಮೇಲ್ಗಡೆ ಶೆಲ್ಗೆ ಥಿಕ್ನೆಸ್ ಏನಿದೆ ಕೆಳಗಡೆನೂ ಅಷ್ಟೇ ಥಿಕ್ನೆಸ್ ಇರುತ್ತೆ. ಈಗ ನಾನ್ ಯೂನಿಫಾರ್ಮ್ ಶೆಲ್ಗೂ ಈ ಲಾಸ್ ಅಪ್ಲಿಕೇಬಲ್ ಆಗತ್ತಾ? ನೋ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಪ್ಲೈ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದಟ್. Let me consider a non-uniform spherical shell. ಒಂದು ನಾನ್ ಯೂನಿಫಾರ್ಮ್ ಸ್ಪೆರಿಕಲ್ ಶೆಲ್ನ ಕನ್ಸಿಡರ್ ಮಾಡ್ತೀನಿ. ಏನು ನಾನ್ ಯೂನಿಫಾರ್ಮ್ ಸ್ಪೆರಿಕಲ್ ಶೆಲ್ ಅಂದರೆ? ಸೊ ಮೇಲ್ಗಡೆ ಒಂದು ಥಿಕ್ನೆಸ್ ಇರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಥಿಕ್ನೆಸ್ ಇರುತ್ತೆ. ಲೆಟ್ ಮೀ ಕನ್ಸಿಡರ್ ಲೈಕ್ ದಿಸ್. ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಆಬ್ವಿಯಸ್ಲಿ ಇದು ನಾನ್ ಯೂನಿಫಾರ್ಮ್ ಥಿಕ್ನೆಸ್ ಇದೆ, ಹೌದಾ? ಸೊ ಇಲ್ಲಿ ಏನಾಗಿದೆ? ಥಿಕ್ನೆಸ್ ಜಾಸ್ತಿ ಇದೆ, ಇಲ್ಲಿ ಥಿಕ್ನೆಸ್ ಕಮ್ಮಿ ಇದೆ. ಇಂಥ ಶೆಲ್ಗೆ ನಾವು ಓದಿರ್ತಕ್ಕಂಥ ಪ್ರೀವಿಯಸ್ ನೋಡಿರ್ತಕ್ಕಂಥ ಈಕ್ವೇಷನ್ ಅಪ್ಲೈ ಆಗತ್ತಾ? ಒಳಗಡೆ ಏನಾದರೂ ಫೀಲ್ಡ್ 0 ಇರತ್ತಾ? ಇ ಪಿ ಈಸ್ ನಾಟ್ ಈಕ್ವಲ್ ಟು 0. ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಯಾಕಂದರೆ ಇಲ್ಲಿ
ಮಾಸ್ ವೇರಿ ಆಗ್ತಿದೆಯಲ್ಲ. ಸೊ ಈ ಮೇಲೆ ಟರ್ಮ್ನ ಡಿನಾಮಿನೇಟ್ ಐ ಮೀನ್ ಮೇಲ್ಗಡೆ ಇರ್ತಕ್ಕಂಥ ಎಫೆಕ್ಟ್ನ ಕೆಳಗಡೆ ಇರ್ತಕ್ಕಂಥ ಮಾಸ್ ಎಫೆಕ್ಟ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಮಾಸ್ ಜಾಸ್ತಿ ಇದೆ, ದೇರ್ ಎಕ್ಸಿಸ್ಟ್ ಎ ನಾನ್ ಯೂನಿಫಾರ್ಮ್ ಗ್ರಾವಿಟೇಷನಲ್ ಫೀಲ್ಡ್ ಇನ್ಸೈಡ್. ಸೊ ಇನ್ಸೈಡು ಫೀಲ್ಡ್ ಆಗಲ್ಲ ಯಾವುದಕ್ಕೆ? ಫಾರ್ ಎ ನಾನ್ ಯೂನಿಫಾರ್ಮ್ hollow sphere, spherical shell. So now previous ಓದಿರೋದು that is applicable only for the uniform spherical shell, but ಇಲ್ಲಿ ಏನಾಗ್ತಿದೆ? ನಾನ್ ಯೂನಿಫಾರ್ಮ್ ಆಗ್ತಿದೆ, therefore it is not applicable. ನೋಟ್ ಮಾಡ್ಕೊಳ್ಳಿ, make a note on this. The next topic is gravitational field due to a solid sphere. Erase ಮಾಡಲಾ? Gravitational field due to a solid sphere. Gravitational field due to a solid sphere. Due to a solid sphere. Solid sphere ಅಂದರೆ ಒಂದು ಸ್ಪಿಯರ್ ಇರುತ್ತೆ, ಅದ್ರ ಒಳಗಡೆ ಪೂರ್ತಿ ಮಾಸ್ ಇರುತ್ತೆ. ಸೊ ಎಕ್ಸಾಂಪಲ್ ಹೇಳ್ತೀರಾ, ಶಾರ್ಟ್ ಪುಟ್ ಬಾಲ್ ಅಥವಾ ರಾಗಿ ಮುದ್ದೆನ ಗುಂಡಾಗಿ ಮಾಡಿದ್ರೆ ಅದೇ ಸಾಲಿಡ್ ಸ್ಪಿಯರ್. ಓಕೆನಾ? ಸೊ ರಾಗಿ ಮುದ್ದೆ ಕರೆಕ್ಟಾಗಿ ರೌಂಡಾಗಿ ಬರಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಅಸ್ಯೂಮ್ ಇಟ್ ಈಸ್ ಆಫ್ ಯೂನಿಫಾರ್ಮ್ ರೇಡಿಯಸ್. ಓಕೆ, ಸೊ ನಾವು ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ಎ ಸಾಲಿಡ್ ಸ್ಪಿಯರ್ ಆಫ್ ಮಾಸ್ m ಆ್ಯಂಡ್ ರೇಡಿಯಸ್ r. ಸೊ ಈಗ ಇದರಿಂದ ಗ್ರಾವಿಟೇಷನಲ್ ಫೀಲ್ಡ್ ಎಲ್ಲೆಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡೋಣ. ಒಂದು ಅಟ್ ಎ ಪಾಯಿಂಟ್ ಔಟ್ಸೈಡ್, ಇನ್ನೊಂದು ಅಟ್ ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಇನ್ನೊಂದು ಇನ್ಸೈಡ್. ಸೊ ಫಸ್ಟ್ 2 ತುಂಬ ಈಸಿ ಇದೆ, ಥರ್ಡ್ ಒನ್ ಆಲ್ಸೋ ಈಸಿ, ಯು ಕ್ಯಾನ್ ಪ್ರೂವ್ ದಟ್ ಒನ್. ಸೊ ಫಸ್ಟ್ ಪಾಯಿಂಟ್ ಅಟ್ ಎ ಫಸ್ಟ್ ಕ್ಯಾಟಗರಿ at a point outside the solid sphere at a distance r, at a point outside at a distance r. ಇದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಸೆಂಟರ್ ಇಂದ r ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಅಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಎಷ್ಟಿರುತ್ತೆ ಅಂದ್ರೆ ದ ಫೀಲ್ಡ್ ಔಟ್ಸೈಡ್ ಈಸ್ ಗಿವೆನ್ ಬೈ minus g capital M divided by r square. So idu outside. This is valid only if it is outside. So let me consider second point. At a point on the surface. So ಈಗ ಈ ಪಾಯಿಂಟ್ ನಾನು ತಗೊಂಬಂದು ಸರ್ಫೇಸ್ ಮೇಲೆ ಇಟ್ರೆ ಸೊ ಈ ಪಾಯಿಂಟ್ ನ ಇಲ್ಲಿ ತಗೊಂಬಂದು ಇಟ್ರೆ ವಾಟ್ ಇಸ್ ದ ಫೀಲ್ಡ್ ಆನ್ ದ ಸರ್ಫೇಸ್? The field on the surface is given by minus g capital M divided by r square. So ಇದರ ಅರ್ಥ ಏನು? ಇವೆರಡು ಮೀನಿಂಗ್. The effect is as if entire mass is concentrated at the center. ಅಂದ್ರೆ ಈ ಪೂರ್ತಿ ಮಾಸು ಇಲ್ಲಿ ಬಂದು ಸೆಂಟರ್ ಅಲ್ಲಿ ಬಂದು ಕೂತಿದ್ರೆ ಏನು ಎಫೆಕ್ಟ್ ಕ್ರಿಯೇಟ್ ಆಗ್ತಿದೆಯೋ ಅದೇ ಎಫೆಕ್ಟ್ ಈ ಸ್ಪಿಯರ್ ಕೂಡ ಕ್ರಿಯೇಟ್ ಆಗ್ತಿದೆ. ಯಾವಾಗ? ಹೊರಗಡೆ ಮತ್ತೆ ಆನ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್ ಇದ್ದಾಗ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವ್ಯಾಲಿಡ್ ಆನ್ ದ ಸರ್ಫೇಸ್. ಸರ್ಫೇಸ್ ಮೇಲೆ ಇದ್ದಾಗ ಈ ಇಕ್ವೇಶನ್ ವ್ಯಾಲಿಡ್ ಆಗುತ್ತೆ. ಸೊ ನಾವು ದ ಥರ್ಡ್ ಕೇಸ್, ವಾಟ್ ಈಸ್ ದ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ಸೈಡ್. ಈ ಪಾಯಿಂಟ್ ನ ತಗೊಂಬಂದು ಒಳಗಡೆ ಕೂರಿಸಿದ್ರೆ ಇದು ಶೆಲ್ ಅಲ್ಲ. ಪ್ರೀವಿಯಸ್ ಕೇಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಶೆಲ್. ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಸಾಲಿಡ್ ಸ್ಪಿಯರ್. ಈಗ ಈ ಪಾಯಿಂಟ್ ನ ಒಳಗಡೆ ತಗೊಂಬಂದು ಕೂರಿಸಿದ್ರೆ ಏನಾಗಿರುತ್ತೆ? ಸೊ ಲೆಟ್ ಅಸ್ ಸಿ. ಸೊ ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಸೊ 3 2 1 ಡನ್. ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡ್ರೆ ಯಾ. ಸೊ third case is at a point inside the solid sphere of uniform density. Very importantly, of uniform density ಅಂದ್ರೆ ಏನು ಹೇಳ್ತೀನಿ. ಸೊ ಒಂದು ಸಾಲಿಡ್ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಶಾರ್ಟ್ ಪುಟ್ ಬಾಲ್. ಪೂರ್ತಿ ಮಾಸು ಒಂದೇ ತರ ಇದೆ. ಇಲ್ಲಿ ಲೈಟ್ ಮಾಸ್ ಇರೋ ಮೆಟೀರಿಯಲ್ ಇರುತ್ತೆ, ಇಲ್ಲಿ ಹೆವಿ ಡೆನ್ಸ್ ಮೆಟೀರಿಯಲ್ ಇರೋ ತರ ಇಲ್ಲ. ಪೂರ್ತಿ ಇಲ್ಲಿ ಯಾವ ತರ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿದೆಯೋ ಇಲ್ಲೂ ಅದೇ ತರ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲ ಕಡೆ ಅದೇ ತರ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದನ್ನೇ ನಾವು ಯೂನಿಫಾರ್ಮ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಡೆನ್ಸಿಟಿ ಎಲ್ಲೇ ನೋಡಿದ್ರು ಒಂದೇ ತರ ಬರಬೇಕು, ಅಂದ್ರೆ ಪೂರ್ತಿ ಒಂದೇ ತರ ಮೆಟೀರಿಯಲ್ ನ ತುಂಬಿಸಿರ್ಬೇಕು ಅದ್ರ ಒಳಗಡೆ. ಅಂತ ಅಂತ ಸಾಲಿಡ್ ಸ್ಪಿಯರ್ ನ ನಾವೇನಂತ ಕರಿತೀವಿ? ಸಾಲಿಡ್ ಸ್ಪಿಯರ್ ಆಫ್ ಯೂನಿಫಾರ್ಮ್ ಡೆನ್ಸಿಟಿ. ಸೊ ಈಗ ಪೂರ್ತಿ ಒಳಗಡೆ ಏನಿದೆ? ಮಾಸ್ ಇದೆ. ಸೊ
ಸೊ ಈಗ ನಾನು ಒಳಗಡೆ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಇಂದ ಸ್ಮಾಲ್ ಆರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಈಗ ಆ ಪಾಯಿಂಟ್ ಅಲ್ಲಿ ಫೀಲ್ಡ್ ಎಷ್ಟಿದೆ ಅನ್ನೋದು ನಮ್ಮ ಟಾರ್ಗೆಟ್. ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಈ ಪಾಯಿಂಟ್ ಅಲ್ಲಿ. ಸೊ ದ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಅ ಸಮ್ ಆಫ್ ಟೂ ಫೀಲ್ಡ್ಸ್. ಯಾವ್ಯಾವ ಟೂ ಫೀಲ್ಡ್ಸ್ ಅಂತ ಹೇಳ್ತೀನಿ. ಸೊ ನೆನಪಿದೆಯಾ ನಿಮಗೆ, ಒಂದು ಸ್ಪೆರಿಕಲ್ ಶೆಲ್ ಇದೆ ಅಂದರೆ, ಯೂನಿಫಾರ್ಮ್ ಸ್ಪೆರಿಕಲ್ ಶೆಲ್ ಇದೆ ಅಂದರೆ, ಯೂನಿಫಾರ್ಮ್ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಒಂದು ಶೆಲ್ ಇದೆ ಅಂದರೆ ಅದರ ಒಳಗಡೆ ಜಸ್ಟ್ ಬಿಫೋರ್, ಒಳಗಡೆ ಅಂದರೆ ತೀರಾ ಒಳಗಡೆನೂ ಬೇಕಾಗಿಲ್ಲ, ಆ ಸರ್ಫೇಸ್ಗಿಂತ ಒಂದು ಸ್ಮಾಲ್ ಪಾಯಿಂಟ್ ಒಳಗಡೆ ಫೀಲ್ಡ್ ಏನಿತ್ತು, 0 ಇತ್ತು. ಸೊ ಅದನ್ನು ರಿಕಾಲ್ ಮಾಡ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತೀನಿ, ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿದೆ, ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಷ್ಟು ಡಿಸ್ಟೆನ್ಸಲ್ಲಿ ಒಂದು ಹಾಲೋ ಶೆಲ್ನ ಅಸ್ಯೂಮ್ ಮಾಡ್ಕೊತೀನಿ. ಜಸ್ಟ್ ಇಮ್ಯಾಜಿನ್ ಹಾಲೋ ಶೆಲ್ ಲೈಕ್ ದಿಸ್. ಈಗ ಈ ಪಾಯಿಂಟು ಎರಡು ಮಾಸ್ ಇನ್ಫ್ಲೂಯೆನ್ಸ್ ಅಲ್ಲಿದೆ. ಯಾವ ಪಾಯಿಂಟು? ಈ ಪಾಯಿಂಟ್. ಒನ್ ಈಸ್ ಎ ಶೆಲ್ ಔಟ್ಸೈಡ್, ಅಂದರೆ ಒಂದು ಸಾಲಿಡ್ ಸ್ಪಿಯರ್ ಇದೆ, ಒಳಗಡೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟಿಂದ ಮೇಲೆ ಇರ್ತಕ್ಕಂಥ ಒಂದು ಲೇಯರ್ ಇದೆ, ಮತ್ತೆ ಅದರ ಒಳಗಡೆ ಸಾಲಿಡ್ ಸ್ಪಿಯರ್ ಇದೆ. ಸೊ ಹೊರಗಡೆ ಶೆಲ್ ಇದೆ, ಒಳಗಡೆ ಸ್ಪಿಯರ್ ಇದೆ. ನೌ ದ ಫೀಲ್ಡ್ ಅಟ್ ಪಾಯಿಂಟ್ ಪಿ, the field at point P is equals to field due to outside shell plus the field due to inside core. ಒಳಗಡೆ ಒಂದು ಕೋರ್ ಇರುತ್ತಲ್ಲ, ಅದರಿಂದ ಒಂದು ಫೀಲ್ಡ್ ಇರುತ್ತೆ, ಪ್ಲಸ್ ದ ಫೀಲ್ಡ್ ಡ್ಯೂ ಟು ಔಟ್ಸೈಡ್ ಶೆಲ್. ಸೊ ಹೊರಗಡೆ ಯೂನಿಫಾರ್ಮ್ ಥಿಕ್ನೆಸ್ ಇರೋದ್ರಿಂದ ವಾಟ್ ಈಸ್ ದ ಫೀಲ್ಡ್ ಡ್ಯೂ ಟು ಔಟ್ಸೈಡ್ ಶೆಲ್? ಇದು ರೆಡ್ಯೂಸ್ ಟು 0 ಆಗತ್ತೆ. ಹೌದಾ? ಸೊ ಈಗ ವಾಟ್ ಈಸ್ ದ ಫೀಲ್ಡ್ ಡ್ಯೂ ಟು ಇನ್ಸೈಡ್ ಕೋರ್? ಒಳಗಡೆ ಇರ್ತಕ್ಕಂಥ ಕೋರ್ ಮಾತ್ರ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ. ಸೊ ಅದರದ್ದು ಏನಾಗಿರುತ್ತೆ, ಲೆಟ್ ಅಸ್ ಅಸ್ಯೂಮ್ ದ ಮಾಸ್ ಆಫ್ ದ ಇನ್ಸೈಡ್ ಕೋರ್ ಈಸ್ m dash. ವಾಟ್ ಈಸ್ ದ ರೇಡಿಯಸ್ ಆಫ್ ದ ಇನ್ಸೈಡ್ ಕೋರ್? ಸ್ಮಾಲ್ r. Capital R is the radius of the entire shell. Small r is the radius of the inner core. ಒಳಗಡೆ ಇರ್ತಕ್ಕಂಥ ಕೋರ್ದು ರೇಡಿಯಸ್ ಸ್ಮಾಲ್ r ಆಗಿದೆ. ಹೌದಾ? ಸೊ ಈಗ the net field at point P is equals to 0 plus the field inside the core. ಸೊ ಈ ಫೀಲ್ಡ್ದು ಮಾಸ್ ಎಷ್ಟಿದೆ? m dash ಇದೆ at a distance of r small r. So the field is given by minus g capital M dash divided by r square. What is M dash? M dash is the mass of the inner core. What is the M dash? M dash is the mass of the inner core. R is the distance from the center. ಹೌದಾ? ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಸೇಮ್ ನಾವು ಮಾಮೂಲಿ ಸ್ಪೆರಿಕಲ್ ಶೆಲ್ ಆನ್ ದ ಸರ್ಫೇಸ್ ಏನು ತಗೊಂಡಿದ್ವಿ, gm divided by r square. ಸೊ ಈಗ ರೇಡಿಯಸ್ಸೇ ಸ್ಮಾಲ್ ಆರ್ ಇದೆ, ಮಾಸು m dash ಇದೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಆಗಲ್ಲ. ಸೊ ನಾವು let me use the definition of density. Density is equals to mass by volume. ಹೌದಾ? ಈಗ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಐರನ್ ಬ್ಲಾಕ್ನ ತಗೊಳ್ಳಿ, ಈ ರೂಮ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಐರನ್ ಬ್ಲಾಕ್ನ, ಇದ್ರ ಟೋಟಲ್ ಮಾಸು ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಏನಂತ ಕರಿತೀವಿ? ಅದನ್ನೇ ಡೆನ್ಸಿಟಿ ಅಂತ ಕರಿತೀವಿ. ಈಗ ಇದರಿಂದ ಒಂದು ಸ್ಮಾಲ್ ಪೋರ್ಷನ್ನ ಆಚೆಗೆ ತಗೊತೀನಿ. ಈಗ ಇದ್ರದ್ದು ಡೆನ್ಸಿಟಿ ಯಾವ ಥರ ಫೈಂಡ್ ಔಟ್ ಮಾಡ್ತೀರಿ? ಮಾಸ್ ಆಫ್ ದ ಗಿವೆನ್ ಪೋರ್ಷನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಗಿವೆನ್ ಪೋರ್ಷನ್. ಆಬ್ವಿಯಸ್ಲಿ ಇವೆರಡು ಒಂದೇ ಆಗಿರ್ಬೇಕಾ? ಯಾಕಂದರೆ ನಾವು ಮಾತಾಡ್ತಿರೋದು ಒಂದೇ ಮೆಟೀರಿಯಲ್ ಬಗ್ಗೆ. ಹಾಗಾಗಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಸ್ಮಾಲ್ ವಿ, ಅಂದರೆ ಮಾಸ್ ಆಫ್ ದ ಗಿವೆನ್ ಪೋರ್ಷನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಗಿವೆನ್ ಪೋರ್ಷನ್, ಅಥವಾ ಮಾಸ್ ಆಫ್ ದ ಎಂಟೈರ್ ಬ್ಲಾಕ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಎಂಟೈರ್ ಬ್ಲಾಕ್. ಅದೇ ಥರ ಸ್ಪೆರಿಕಲ್ ಶೆಲ್ಗೂ ಅಪ್ಲೈ ಮಾಡ್ತೀನಿ. ಡೆನ್ಸಿಟಿ ಕ್ಯಾನ್ ಬಿ ರಿಟರ್ನ್ ಆಸ್ ಮಾಸ್ ಆಫ್ ದ ಎಂಟೈರ್ ಸ್ಪೆರಿಕಲ್ ಶೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಎಂಟೈರ್ ಸ್ಪೆರಿಕಲ್ ಶೆಲ್, ಅಥವಾ ಇದನ್ನ ಏನಂತ ಬರೀಬಹುದು, ಮಾಸ್ ಆಫ್ ದ ಗಿವೆನ್ ಶೆಲ್, ಗಿವೆನ್ ಶೆಲ್ ಅಂತ ಇದೀನಿ, ಐ ಆಮ್ ವೆರಿ ಸಾರಿ. ಸೊ ಮಾಸ್ ಆಫ್ ದ ಗಿವೆನ್ ಸಾಲಿಡ್ ಸ್ಪಿಯರ್ divided by volume of the given solid sphere, that is equals to mass of the given solid sphere divided by volume of the given solid sphere. So sorry, I am very sorry, ಶೆಲ್ ಅಂತ ಅಂದ್ಬಿಟ್ಟಿದ್ದೀನಿ ಒಂದು 4-5 ಸತಿ. ಸೊ ದಿಸ್ ಇಸ್ ದ ಡೆನ್ಸಿಟಿ ಫಾರ್ಮುಲಾ. ಹೌದಾ? ನಾನು ಇವಾಗ ಇದನ್ನ ಯೂಸ್ ಮಾಡ್ತೀನಿ, ಇವೆರಡು ಟರ್ಮ್ನ ಯೂಸ್ ಮಾಡ್ತೀನಿ. ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಎಮ್ ಡ್ಯಾಶ್ ಡಿವೈಡೆಡ್ ಬೈ ವಿ ಡ್ಯಾಶ್. ಇದರಿಂದ ಎಮ್ ಡ್ಯಾಶ್ನ ಏನಂತ ಬರೀಬೋದು? ಡೆನ್ಸಿಟಿ ಇಂಟು ವಿ ಡ್ಯಾಶ್. ಸೊ ದೇರ್ ಫೋರ್ ದ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ m dash is nothing but rho v dash divided by r square. What is v dash? Volume of the inner core. ಒಳಗಡೆ ಇರ್ತಕ್ಕಂಥ ಕೋರ್ದು ವಾಲ್ಯೂಮ್ ಆಗಿದೆ. ಸೊ ಅದನ್ನ ಏನಂತ ಬರೀಬೋದು? ವಾಲ್ಯೂಮ್ ಆಫ್ ದ ಇನ್ನರ್ ಕೋರ್, ವಾಲ್ಯೂಮ್ ಆಫ್ ದ ಸ್ಪಿಯರ್, ಸಾಲಿಡ್ ಸ್ಪಿಯರ್, 4/3 pi r cube, that is minus g
density rho, volume is 4 by 3 pi small r cube divided by r square. So r square it cancel agate, that is minus g rho 4 by 3 pi r. ಸೊ ಇದನ್ನ ಸಪ್ರೇಟ್ ಆಗಿ ಬರಿತೀನಿ. ಇ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ರೋ 4 by 3 ಪೈ ಇಂಟು ಆರ್. ಸೊ ನೋಡಿ ಇವೆಲ್ಲ ಕಾನ್ಸ್ಟೆಂಟ್ಸ್ ಇದೆಯಾ, ಜಿ ಕಾನ್ಸ್ಟೆಂಟ್ ಇದೆ, density is rho is the density of the given solid sphere, and 4 by 3 is a constant, pi is a constant, only r is a variable. ಈ r ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ರೆ, ಈ r ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಯಾವ ಥರ ವೇರಿ ಆಗುತ್ತೆ ಫೀಲ್ಡು, ಇ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ, ಇಟ್ ಈಸ್ ಜಸ್ಟ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ ಅಷ್ಟೇ, ಏನೇನಿಲ್ಲ. ಸೊ ದಿಸ್ ಈಸ್ ದ ರಿಲೇಷನ್ ಫಾರ್ ವೇರಿಯೇಷನ್ ಆಫ್ ಫೀಲ್ಡ್ at a point P inside the solid spherical shell at a distance r from the center. So ಈಗ ಇದೇ ಥರ ಇನ್ನೊಂದು ಈಕ್ವೇಷನ್ ಇದೆ, ಅಂದರೆ ಇನ್ನೊಂದು ವರ್ಷನ್ ಆಫ್ ಈಕ್ವೇಷನ್. ಸೊ ನಾನು ಇದನ್ನು ಕನ್ವಿನ್ಸ್ ಮಾಡೋದಕ್ಕೆ ನಿಮಗೆ ಈ ಡಿರೈವೇಷನ್ ಮಾಡಿದೆ. ಅಂದರೆ ಈ ಪಾಯಿಂಟಿಂದ ಸೆಂಟರಿಂದ ರೇಡಿಯಸ್ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗಿ ಫೀಲ್ಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಎಲ್ಲಿವರೆಗೂ, ಅಂಟಿಲ್ ಯು ರೀಚ್ ಸರ್ಫೇಸ್ಗೆ ರೀಚ್ ಆದಾಗ ಮ್ಯಾಕ್ಸಿಮಮ್ ಇರುತ್ತೆ. ಆಮೇಲೆ ಆಚೆಗೆ ಹೋದರೆ, ಇಲ್ಲಿಂದ ಆಚೆಗೆ ಹೋದರೆ ಫೀಲ್ಡ್ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ವಿತ್ ದ ಈಕ್ವೇಷನ್ ಗಿವೆನ್ ಬೈ ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಆರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ರೆ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈಗ ಇದನ್ನ ಇನ್ನೊಂದು ಥರ ಬರಿಬೋದು ನೋಡಿ. ಸೊ ವಾಟ್ ಈಸ್ ದಿಸ್ ಡೆನ್ಸಿಟಿ ಕ್ಯಾನ್ ಬಿ ರಿಟರ್ನ್ ಆಸ್ ಫ್ರಮ್ ದಿಸ್. ನಾನು ಇವಾಗ ಈ ಎರಡು ಈಕ್ವೇಷನ್ನ ಯೂಸ್ ಮಾಡ್ತೀನಿ. ಡೆನ್ಸಿಟಿ ಇಸ್ ಈಕ್ವಲ್ ಟು ಟೋಟಲ್ ಮಾಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. E at point P is equals to minus G into total mass divided by total volume into 4 by 3 pi into R. So what is this M, total mass? What is this V, total volume? That can be written as minus Gm divided by 4 by 3 pi capital R cube. Idu total volume ಆಗಿರೋದ್ರಿಂದ capital R cube into 4 by 3 pi into small r. So ನೋಡಿ ಇವೆರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಥಿಂಗ್ is EP is equals to minus g capital M divided by r cube into small r. Again you can see that EP is directly proportional to r. ಯಾಕಂದರೆ g constant to total M, mass of the earth constant to mass of the solid sphere constant to r is the radius of the given sphere is also constant. E is proportional to r. ಲೀನಿಯರ್ ಆಗಿ ವೇರಿ ಆಗುತ್ತೆ. ಯಾವ ಥರ, ಲೀನಿಯರ್ ಆಗಿ. ಸೊ ಅದೇ ಥರ ಸ್ಕ್ವೇರ್ ಆದರೆ ಏನಾಗುತ್ತೆ, ವಿ ವಿಲ್ ಸಿ. ಲೀನಿಯರ್ ಆಗಿ ವೇರಿ ಆಗುತ್ತೆ. ಸೊ ದ ಫೀಲ್ಡ್ ಇನ್ಸೈಡ್ ದ ಸಾಲಿಡ್ ಸ್ಪೆರಿಕಲ್ ಶೆಲ್ ಇನ್ಕ್ರೀಸಸ್ ಲೀನಿಯರ್ಲಿ ಆಸ್ ಯು ಗೋ ಫ್ರಮ್ ದ ಸೆಂಟರಿಂದ ಹೋಗ್ತಾ ಇದ್ರೆ ಫೀಲ್ಡ್ ಏನಾಗುತ್ತೆ, ಲೀನಿಯರ್ ಆಗಿ ಇನ್ಕ್ರೀಸ್ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ರೈಟ್ ದ ಸಮರಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಆಯ್ತಾ, 1 2 3 4. ನೆಕ್ಸ್ಟ್ ಲೆಟ್ ಅಸ್ ರೈಟ್ ದ ಸಮರಿ. ಪೂರ್ತಿ ಎಲ್ಲ ಕೇಸಸ್ನ ಸಮರಿ ಮಾಡಿ ಒಂದು ಸ್ಲೈಡ್ ಥರ ಬರೆಯೋಣ. ಸಮರಿ. ಸೊ ಫಸ್ಟ್ ನಾವು ಹಾಲೋ ಸ್ಪೆರಿಕಲ್ ಶೆಲ್ಗೆ ಬರೆಯೋಣ. ಹಾಲೋ ಸ್ಪೆರಿಕಲ್ ಶೆಲ್ ಆಫ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ಯೂನಿಫಾರ್ಮ್ ಆಗಿದ್ರೆ ಹಾಲೋ ಸ್ಪೆರಿಕಲ್ ಶೆಲ್ಲು ಯಾವ ಥರ ಇರುತ್ತೆ ಫೀಲ್ಡು. ಸೊ ಫಸ್ಟ್ ಕೇಸ್ ಈಸ್ ಔಟ್ಸೈಡ್ ಆರ್ ಗ್ರೇಟರ್ ದೆನ್ ಆರ್, ಕ್ಯಾಪಿಟಲ್ ಆರ್. ರೇಡಿಯಸ್ಗಿಂತ ಜಾಸ್ತಿ ಡಿಸ್ಟೆನ್ಸಿಂದ, ಸೆಂಟರಿಂದ ರೇಡಿಯಸ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಅಂದರೆ ಆಚೆ ಕಡೆ. ಸೊ ಯಾವ ಥರ ಇರುತ್ತೆ ಫೀಲ್ಡು, ಇ ಔಟ್ಸೈಡ್ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ capital M divided by small r square. Small r is the distance from the center to center ಇಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನೇ ಸ್ಮಾಲ್ ಆರ್ ಅಂತ ಕರಿತೀವಿ. ಸೊ ಸೆಕೆಂಡ್ ಕೇಸ್, ಆನ್ ದ ಸರ್ಫೇಸ್ ಮೇಲೆ ಕನ್ಸಿಡರ್ ಮಾಡಿದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಆಗುತ್ತೆ. ಈ ಸರ್ಫೇಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಒಂದು ಪಾಯಿಂಟ್ನ ಸರ್ಫೇಸ್ ಮೇಲೆ ಕನ್ಸಿಡರ್ ಮಾಡಿದ್ರೆ ಫೀಲ್ಡ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಹೌದಾ? ಸೊ ಇಲ್ಲಿ ಒಂದು ಸ್ಮಾಲ್ ಟರ್ಮ್ನ ಬರ್ಕೋಬೋದು ನೋಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇ ಔಟ್ಸೈಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಅಫ್ಕೋರ್ಸ್ ನೆಗೆಟಿವ್ ಸೈನ್ ಏನಂದರೆ ಮ್ಯಾಗ್ನಿಟ್ಯೂಡ್, ಬಟ್ ಏನಾಗ್ತಾ ಇರುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ರೆ ಫೀಲ್ಡು ಕಮ್ಮಿ ಆಗ್ತಾ ಇರುತ್ತೆ ಆಸ್ ಎ ರಿಲೇಷನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಆಯ್ತಾ? ಸೊ ಸೆಕೆಂಡ್ ಆಯಿತು. ನೆಕ್ಸ್ಟ್ ಥರ್ಡ್ ಕೇಸ್, ಇನ್ಸೈಡ್ ದ ಶೆಲ್ R is less than capital R, E inside will be equal to 0.
ಈಕ್ವಲ್ ಟು 0. ಸಿಂಪಲ್ ಆಗಿ ಒಳಗಡೆ 0 ಇರುತ್ತೆ. 0 ಯಾವಾಗಿರೋದು? ಯಾವಾಗ ಶೆಲ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಾಗ, ಅಂದರೆ ಪೂರ್ತಿ ಮಾಸು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾಗ ಫೀಲ್ಡ್ ಏನಾಗಿರುತ್ತೆ? 0 ಆಗಿರುತ್ತೆ. ಅದೇ ಥರ ನಾವು ಸಾಲಿಡ್ ಸ್ಪಿಯರ್ಗೆ ಬರೆಯೋಣ. ನೆಕ್ಸ್ಟ್ ಕೇಸ್ ಇದಾಯ್ತಿದು. ಸಾಲಿಡ್ ಸ್ಪಿಯರ್ ಆಫ್ ಯೂನಿಫಾರ್ಮ್ ಡೆನ್ಸಿಟಿ. So first case, outside the shell at a distance r greater than r, E out is equals to minus G capital M divided by R square. Again E outside is proportional to 1 by R square. Second category, on surface R is equal to capital R. E surface is a constant minus G capital M divided by R square. ಇದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಥರ್ಡ್ ಕೇಸ್, inside the solid sphere R value less than capital R, E inside is equals to minus ಏನು ಬರ್ತಿದ್ರೆ minus G m into small r divided by capital R cube. minus gm divided by R cube into small r. ನೋಡಿ ಇವೆಲ್ಲ ಕಾನ್ಸ್ಟೆಂಟ್ ಆಗಿರತ್ತಾ? E inside is proportional to R. ಇನ್ಸೈಡ್ ಒಂಥರ ಬಿಹೇವ್ ಮಾಡುತ್ತೆ, ಆನ್ ದ ಸರ್ಫೇಸ್ ಕಾನ್ಸ್ಟೆಂಟ್ ಇರುತ್ತೆ, ಔಟ್ಸೈಡ್ ಬೇರೆ ಈಕ್ವೇಷನ್ ಥರ ಬಿಹೇವ್ ಮಾಡುತ್ತೆ. ಸೊ ಲೆಟ್ ಅಸ್ ಡ್ರಾ ದ ಗ್ರಾಫ್ ಆಫ್ ಸೆಕೆಂಡ್ ಕೇಸ್ದು ಗ್ರಾಫ್ ಬರ್ದಿಲ್ಲ, ಇದರದ್ದು ಗ್ರಾಫ್ ಬರಿತೀನಿ, ನೋಟ್ ಮಾಡ್ಕೊಳ್ಳಿ. ಎರೇಸ್ ಮಾಡಲಾ? ಐ ಆಮ್ ಗೋಯಿಂಗ್ ಟು ಎರೇಸ್. ವೇರಿಯೇಷನ್, ಈಗ ಒಂದು ಸಾಲಿಡ್ ಸ್ಪಿಯರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ವೇರಿಯೇಷನ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ವಿತ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ಸೊ ಸೆಂಟರಿಂದ ದೂರ ಹೋಗ್ತಿದ್ರೆ ಫೀಲ್ಡ್ ಯಾವ ಥರ ವೇರಿ ಆಗತ್ತೆ, ಒಂದು ಗ್ರಾಫ್ನ ಪ್ಲಾಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಲೆಟ್ ಮೀ ಕನ್ಸಿಡರ್ ಸಾಲಿಡ್ ಸ್ಪಿಯರ್. ಅವಾಗಲೇ ಬರೆದಿದ್ದು ಹೋಲೋ ಸ್ಪಿಯರ್ಗೆ ಕನ್ಫ್ಯೂಸ್ ಆಗಬೇಡಿ. ಸೆಂಟರ್ ಇಂದ ದೂರ ಹೋಗ್ತಾ ಇದ್ರೆ ಫೀಲ್ಡ್ ಏನಾಗುತ್ತೆ? linearly increases. The field linearly increases when you go away from the center. Center ಇಂದ ದೂರ ಹೋಗ್ತಿದ್ರೆ ಫೀಲ್ಡ್ ಏನಾಗುತ್ತೆ? ಲೀನಿಯರ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿಗೆ ಬಂದಾಗ ಫೀಲ್ಡ್ ಏನಿರುತ್ತೆ? ಮೈನಸ್ ಜಿ. ಸೊ ಮೈನಸ್ ಇಗ್ನೋರ್ ಮಾಡಿದ್ರೆ ಜಿ ಇಂಟು ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ದಟ್ ಮೀನ್ಸ್ ಇದಿಸ್ ವ್ಯಾಲ್ಯೂ ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇರುತ್ತೆ ಈ ಸರ್ಫೇಸ್ ಮೇಲೆ. ಸೊ ಈಗ ಸರ್ಫೇಸ್ ಇಂದ ದೂರ ಹೋದ್ರೆ ಪಾಯಿಂಟ್ ಔಟ್ಸೈಡ್ ಇದ್ರೆ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ರಿಲೇಷನ್ ಅಂದರೆ ಈ ಥರ ಕರ್ವ್ ಬರುತ್ತೆ, ಡಿಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ. ಸೊ ಇದು ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್, ಯಾವುದು? ಲೀನಿಯರ್ ಕರ್ವ್. ಇದು ಯಾವ ಥರ ವೇರಿ ಆಗ್ತದೆ? ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಸೊ ದಟ್ ಈಸ್ ಅ ಗ್ರಾಫ್ ಆಫ್ ವೇರಿಯೇಷನ್ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಡ್ಯೂ ಟು ಎ ಸಾಲಿಡ್ ಸ್ಪಿಯರ್. ಇದೆಂಥ ಸ್ಪಿಯರು? ಸಾಲಿಡ್ ಸ್ಪಿಯರ್ ಆಫ್ uniform density. So this is very important. Non-uniform ಆಗಿದ್ರೆ ರಿಲೇಷನ್ ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಯೂನಿಫಾರ್ಮ್ ಡೆನ್ಸಿಟಿ ಇದ್ರೆ these laws are valid. So that's all for today. So ನೋಟ್ ಮಾಡ್ಕೊಳ್ಳಿ. ಸೊ ನೋಟ್ಸ್ನ ಮಾಡಿಕೊಂಡು ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇರಿ. ಸೊ ಆಲ್ ದ ವೆರಿ ಬೆಸ್ಟ್. ಓದ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋ ಬಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ.